ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಮೂರೇ ಮೂರು ಪದಾರ್ಥಗಳನ್ನು ಬಳಸಿಕೊಂಡು ಬಹಳ ಬೇಗನೆ ರೆಡಿಯಾಗೋಗುವಂತಹ ಚಾಕ್ಲೇಟ್ ಕೇಕನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಬರ್ತ್ಡೇಗೆ, ಮಕ್ಕಳ ಬರ್ತ್ಡೇ ಎಲ್ಲ ಇತ್ತು ಅಂತಂದರೆ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಸೂಪರಾಗಿ ಜಲ್ದಿಯಾಗಿ ಅಂದರೆ ಬೇಗನೆ ಮಾಡ್ಕೊಳ್ಬೋದು. ತುಪ್ಪ, ಸಕ್ಕರೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟು ಯಾವುದರ ಅವಶ್ಯಕತೆಯೂ ಇಲ್ಲ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ. ಚಾಕ್ಲೇಟ್ ಕೇಕನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಪಾರ್ಲೆಯವರದ್ದು ಹ್ಯಾಪಿ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. 7 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದರಲ್ಲಿ ಚೋಕೋ ಚಿಪ್ಸನ್ನು ಹೇರಳವಾಗಿ ಹಾಕಿರ್ತಾರೆ. ಆಮೇಲೆ ಇದು ಚಾಕ್ಲೇಟ್ ಬಿಸ್ಕೆಟೇ ಆಗಿರುತ್ತೆ. ಇವೆಲ್ಲವನ್ನು ಪ್ಯಾಕೆಟಿಂದ ಬಿಡಿಸ್ಕೊಂಡು ಈಗ ಸಪ್ರೇಟಾಗಿ ಮಾಡ್ಕೊಳ್ಳೋಣ. ನೀವೀಗ ನೋಡ್ತಿರ್ಬೋದು, ಚೋಕೋ ಚಿಪ್ಸನ್ನು ತುಂಬಾ ಹಾಕಿರ್ತಾರೆ ಇದರಲ್ಲಿ. ಹಾಗಾಗಿ ನಾವು ಇದಕ್ಕೆ ಮೈದಾ ಹಿಟ್ಟಾಗಿರ್ಬೋದು, ಯಾವುದೇ ರೀತಿ ಚಾಕ್ಲೇಟ್ ಫ್ಲೇವರಿಗೆಲ್ಲ ಏನೂ ಆ್ಯಡ್ ಮಾಡುವಂಥದ್ದಿಲ್ಲ. ಇಷ್ಟನ್ನೇ ಹಾಕಿದರೆ ಸಾಕಾಗುತ್ತೆ. ಬಿಸ್ಕೆಟಿಂದನೇ ಕೇಕನ್ನು ಮಾಡ್ಕೊಳ್ಬೋದು. ಈಗ ಬಿಡಿಸಿ ಇಟ್ಟಿರುವಂತಹ ಬಿಸ್ಕೆಟನ್ನು ನಾನೀಗ ದೊಡ್ಡ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ಹಾಗೇನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ಫೈನಾಗಿ ಅಂದರೆ ಅಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ಎಲ್ಲ ಬಿಸ್ಕೆಟನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ನೈಸಾಗಿ ಪುಡಿ ಮಾಡಿಕೊಂಡು ತರೋಣ ಇದನ್ನು. ಈಗ ನೋಡಿ, ಸರಿಯಾಗಿ ಫೈನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಇದನ್ನು ತೆಗೆದು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿಂಗ್ ಬೌಲಿಗೆ ಹಾಕಿದ್ದೀನಿ. ಈಗ ಇಲ್ಲಿ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು 250 ml ಕಪ್ಪಿನಿಂದ 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಇದು ಕುದಿಸಿ ಆರಿಸಿರುವಂತಹ ಹಾಲಿದು, ರೂಮ್ ಟೆಂಪರೇಚರಲ್ಲಿ ಇರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹದ ನೋಡಿಕೊಂಡು ನಾವು ಇದನ್ನು ಹಾಲನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಬರಬೇಕು. ನಾವು ಉದ್ದಿನ ದೋಸೆ ಹಿಟ್ಟಿನ ಹದ ಇದೆಯಲ್ಲ, ಆ ಥರದಕ್ಕೆ ಇದನ್ನು ತರಬೇಕಾಗತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದು ಅಂತಂದರೆ ಕ್ರೀಮಿ ಟೆಕ್ಸ್ಚರಿಗೆ ಇದನ್ನು ತರಬೇಕು. ನೋಡಿ, ಸ್ವಲ್ಪನೇ ಹಾಲನ್ನು ಹಾಕ್ತಾ ಈ ಥರ ಒಂದೇ ಡೈರೆಕ್ಷನಿಂದ ಮಿಕ್ಸ್ ಮಾಡಬೇಕು. ಒಂದು ಕೈಯಿಂದ ಹಾಕ್ತಾ ಹೋಗೋದು, ಇನ್ನೊಂದು ಕೈಯಿಂದ ಈ ಥರ ತಿರುಗಿಸ್ತಾನೆ ಹೋಗಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ. ಒಮ್ಮೆಲೆ ಹಾಲನ್ನು ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಈ ಥರ ಟೆಕ್ಸ್ಚರಿಗೆ ಬರಬೇಕು. ನೋಡಿ, ಇಷ್ಟು ಹಾಲನ್ನು ಉಳಿಸ್ಕೊಂಡಿದ್ದೀನಿ. ಈಗ 250 ml ಕಪ್ಪಿನಲ್ಲಿ 3/4 ಅಂಶ ಆಗುವಷ್ಟು ಹಾಲನ್ನೀಗ ಹಾಕ್ಕೊಂಡಿದ್ದೀನಿ. ಈಗ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ನಾನೀಗ ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಡಾ ಪುಡಿ ಅಂದರೆ ಬೇಕಿಂಗ್ ಸೋಡಾವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಬೇಕಿಂಗ್ ಸೋಡಾವನ್ನು ಹಾಕಿ ಆದ ನಂತರ ಅದು ಸ್ವಲ್ಪ ಆ್ಯಕ್ಟಿವೇಟ್ ಆಗಬೇಕು. ಅದಕ್ಕೆ ಮೇಲಿಂದ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ. ಮತ್ತೆ ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು. ಇನ್ನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೇಕಿನ ಬ್ಯಾಟರ್ನ ಜೊತೆಗೆ ಈ ಸೋಡದ ಪುಡಿ ಹಾಕಿರುವಂಥದ್ದೇನಿದೆ ಅದು ಸರಿಯಾಗಿ ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಹೀಗೆ ಮಾಡಬೇಕು. ಒಂದೇ ಡೈರೆಕ್ಷನಲ್ಲಿ ಹೀಗೆ ಮಿಕ್ಸ್ ಮಾಡ್ತಾ ಹೋಗಿ, ಆವಾಗ ನಿಮಗೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಅದು. ಈಗ ಸ್ಟವ್ ಮೇಲೆ ನಾನು ಕುಕ್ಕರನ್ನು ಪ್ರೀ ಹೀಟ್ ಆಗೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕುಕ್ಕರನ್ನಲ್ಲೇ ಇವತ್ತು ಕೇಕನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಓವನ್ ಕೂಡ ಬಳಸದೆ ಇದನ್ನು ಮಾಡ್ಕೊಳ್ಬೋದು ಮನೆಯಲ್ಲೇ. ಈಗ ಇದು ಕೇಕಿನ ಬ್ಯಾಟರ್ ರೆಡಿ ಆಯಿತು. ಒಂದು ಸೈಡಲ್ಲಿ ಇಟ್ಟಿರೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೀಗ ಕೇಕನ್ನು ನಾವು ಯಾವ ಒಂದು ಪಾತ್ರೆಯಲ್ಲಿ ಮಾಡ್ತೀವಿ ನೋಡಿ, ಅದಕ್ಕೆ ಈಗ ಅದರ ತಳಭಾಗಕ್ಕೆ ಒಂದು ಬಟರ್ ಪೇಪರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಅದರ ಅಳತೆಗೆ ಸರಿಯಾಗಿ ಕಟ್ ಮಾಡಿಕೊಂಡು ಹಾಕಿ. ನಾನಿಲ್ಲಿ ರೌಂಡ್ ಶೇಪಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಇದರ ಮೇಲಿಂದ ಸ್ವಲ್ಪ ತುಪ್ಪವನ್ನು ಸವರಬೇಕು. ಸೈಡಿಗೂ ಅಷ್ಟೇ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು. ನಮಗೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹಾಕ್ಕೊಳ್ಳೋದು. ಇನ್ನೀಗ ನಾವು ಚಾಕ್ಲೇಟಿನ ಈ ಥರದ ಕೇಕ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಬಿಸ್ಕೆಟ್ ಬ್ಯಾಟರ್ನಲ್ಲೇ ನಮಗೆ ಸರಿಯಾದಂತಹ ಕ್ವಾಂಟಿಟಿಯಲ್ಲೆಲ್ಲ ಹಾಕಿರ್ತಾರೆ. ಮೈದಾ ಆಗಿರ್ಬೋದು, ಏನೇ ಬೇಕಿದ್ರೂ ನಮಗೆ ಕೇಕಿಗೆ ಸರಿಯಾಗಿ ಎಲ್ಲವನ್ನು ಹಾಕಿರ್ತಾರೆ. ಅದಕ್ಕೋಸ್ಕರ ನಾವಿನ್ನು ಬೇರೆ ಏನನ್ನೂ ಆ್ಯಡ್ ಮಾಡುವಂಥದ್ದು ಇಲ್ಲ. ಈಗಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಬ್ಯಾಟರನ್ನು ನಾವು ಕೇಕ್ ಮಾಡುವಂತಹ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ನಾವು ಕುಕ್ಕರ್ನ ಮೇಲೆ ಇಟ್ಕೊಂಡು ಒಂದು 35 ನಿಮಿಷದಿಂದ 40 ನಿಮಿಷ ಆದರೂ ಬೇಯಿಸಬೇಕು. ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿದರೆ ಸಾಕಾಗುತ್ತೆ. ಈಗ ಕುಕ್ಕರ್ನ ಒಳಗಡೆಯಲ್ಲಿ ಈ ಥರದ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ಬೇಕು. ಆಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡು ಪಾತ್ರೆಗೆ ಹಾಕ್ಕೊಂಡಿದ್ದೀವಲ್ಲ ಕೇಕಿನ ಬ್ಯಾಟರ್, ಅದನ್ನು ಈಗ ಇಟ್ಕೊಂಡ್ರೆ ಆಯಿತು. ಇನ್ನು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚುವಾಗ ಅದರ ಗ್ಯಾಸ್ಕೆಟನ್ನು ಕಂಪ್ಲೀಟಾಗಿ ತೆಗೆದಿರಬೇಕು. ಇನ್ನೊಂದು ಅದರ ವೆಯ್ಟ್ ಅಂದರೆ ಸ್ಟೀಮ್ ಕಂಟ್ರೋಲರ್ ವೆಯ್ಟ್ ಇರುತ್ತಲ್ಲ, ಅದನ್ನು ಕೂಡ ತೆಗೆದಿರಬೇಕು. ಇವು ಎರಡನ್ನು ನಾವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ ಕುಕ್ಕರಲ್ಲಿ ಮಾಡಬೇಕಾದ್ರೆ ಮಾತ್ರ. ಈಗ ನೋಡಿ, ವೆಯ್ಟನ್ನು ಕೂಡ ಹಾಕ್ತಾ ಇಲ್ಲ ನಾನು.
ಇನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಲೋ ಫ್ಲೇಮಿಗಿಂತ ಒಂದು ಸ್ವಲ್ಪ ಜಾಸ್ತಿಯಲ್ಲಿ ಇಟ್ಕೊಂಡು 35 ನಿಮಿಷದಿಂದ 45 ನಿಮಿಷ ಬೇಕ್ ಮಾಡಿದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವೀಗ. ಇನ್ನು ಚಾಕುವನ್ನು ಹಾಕ್ಕೊಂಡು ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ, ಅದು ಅಂಟ್ಕೊಳ್ಬಾರ್ದು ಚಾಕುವಿಗೆ. ಹಾಗಾದರೆ ನಿಮಗೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ನೀವು ನೋಡ್ಬೋದಲ್ಲ, ಈಗ ಸರಿಯಾಗಿ ರೆಡಿಯಾಗಿದೆ. 40 ನಿಮಿಷ ಸಾಕಾಗತ್ತೆ ಇಟ್ಟರೆ. ಅಕಸ್ಮಾತ್ ನಿಮಗೆ ಬೇಯಲಿಲ್ಲ ಅಂತಂದರೆ ಇನ್ನೊಂದು 5 ನಿಮಿಷ ಅಥವಾ 10 ನಿಮಿಷನೂ ಇಟ್ಕೊಂಡು ಬೇಯಿಸ್ಬೋದು. ಇನ್ನೀಗ ಇದನ್ನು ತೆಗಿಬೇಕಾದ್ರೆ ಸೈಡಿಂದ ಚಾಕುವನ್ನು ಹಾಕಿ ಬಿಡಿಸ್ಕೊಳ್ಳಿ ಒಮ್ಮೆ. ಆಮೇಲೆ ತುಂಬ ಸುಲಭವಾಗಿ ತೆಗೆಯೋದಕ್ಕೆ ಬರುತ್ತೆ. ಆಮೇಲೆ ಮೇಲಿಂದ ಒಂದು ಪ್ಲೇಟನ್ನು ಮುಚ್ಕೊಂಡು ಅದನ್ನು ತೆಗೆದ್ರೆ ಆಯಿತು. ಬಹಳ ಸುಲಭವಾಗಿ ಚಾಕ್ಲೇಟ್ ಕೇಕನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ಇದನ್ನು ಮಕ್ಕಳ ಬರ್ತ್ಡೇ ಎಲ್ಲ ಇತ್ತು ಅಂತಂದರೆ ಮಾಡ್ಕೊಳ್ಬೋದು, ಅಥವಾ ತಿನ್ನಬೇಕು ಅಂತ ಅನಿಸಿದಾಗ ಈ ಥರದ ಕೇಕನ್ನು ಮಾಡ್ಬೋದು, ಚಾಕ್ಲೇಟ್ ಕೇಕನ್ನು. ಇನ್ನು ಚಾಕ್ಲೇಟ್ ಕೇಕನ್ನು ಯಾರು ತಾನೇ ಇಷ್ಟಪಡಲ್ಲ ಹೇಳಿ? ಚಿಕ್ಕ ಮಕ್ಕಳಂತೂ ಬಹಳನೇ ಇಷ್ಟಪಡ್ತಾರೆ ಇದನ್ನು. ಈ ಥರದ ಚಾಕೋ ಚಿಪ್ಸ್ ಇರುವಂತಹ ಬಿಸ್ಕೆಟಿಂದ, ಯಾವುದೇ ರೀತಿಯಾದಂಥ ಬಿಸ್ಕೆಟಿಂದ ನೀವು ಮಾಡ್ಕೊಳ್ಬಹುದು. ಅಥವಾ ನೀವು ಡಾರ್ಕ್ ಬಿಸ್ಕೆಟ್ ಪಾರ್ಲೆ ಅವರದ್ದು ಇನ್ನೊಂದು ಬರುತ್ತೆ, ಪಾರ್ಲೆಜಿ, ಅದನ್ನು ಕೂಡ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಸೂಪರಾಗಿರುತ್ತೆ. ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸ್ಪಾಂಜಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಬಿಸ್ಕೆಟ್ನಲ್ಲಿ ಮಾಡಿದ್ದು ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿ ಒಂದು ಪೀಸನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಬರೀ ಬಿಸ್ಕೆಟನ್ನು ನಾವು ಪುಡಿ ಮಾಡಿಕೊಂಡು ಹಾಲು ಹಾಕಿ ಮಿಕ್ಸ್ ಮಾಡುವಂಥದ್ದು ಅಷ್ಟೇ ಕೆಲಸ. ಹಿಟ್ಟಿನ ಹದವನ್ನು ನೀವು ನೋಡಿಕೊಂಡು ಸರಿಯಾಗಿ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಕ್ರೀಮಿ ಟೆಕ್ಸ್ಚರಲ್ಲಿ ತರಬೇಕು. ಉದ್ದಿನ ದೋಸೆ ಹಿಟ್ಟಿನ ಹದ ಇದೆಯಲ್ಲ, ಅಷ್ಟಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಹಳ ಸುಲಭವಾಗಿ ಚಾಕ್ಲೇಟ್ ಕೇಕನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ? ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾಳಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.